ತ್ರಾಸ ಮಾಡ್ಕೊಳಕೈತಿ ಅಂದ್ರೆ ಉಸುಕ್ಕೆ ಹೋಗಿ ಆ ಉಸುಕ್ಕೆ ತಲೆ ಮ್ಯಾಗ ಹೋಗೋದ್ರಂದ್ರೆ ಆ ಹುಡುಗ ಕೂಡ ಆರಾಮಾಗಿ ಹುಡುಗಿರಲಿ ಎಲ್ಲ ಮಕ್ಕಳು ಸುಖ ಆರಾಮಾಗ್ತದೆ. ಯಾರು ಏನು ಕಳ್ಕೊಂಡ್ರೆ ಲಘು ಮಾಡಿ ಸಿಗಲಿಪ್ಪ ಅಂತಂದ್ರೆ ಅದು ಕೂಡ ಎತ್ತುಗಳು ಕಳ್ಕೊಳ್ಳಿ ಅಥವಾ ಎಮ್ಮಿಗಳು ಕಳ್ಕೊಂಡ್ರು ಸುಖ ಹೋಗಿಸಿಂದ ಅಲ್ಲಿ ಅಪ್ಪ ನಂದು ಲಘು ಮಾಡಿ ಸಿಗಲಿಪ್ಪ ಅದ್ರ ಮ್ಯಾಗ ನನ್ನ ಜೀವನ ತಂದಾಗ ಅದು ಮರುದಿವಸ ಬಿಡ್ತಿರ್ತದೆ ಬಾರಿ ಬಾಗಿಲಿಗೆ. ಈ ಥರ ನಾನಾ ಒಂದು ಪವಾಡಗಳು ಈ ಅಲ್ಲಂ ಪ್ರಭು ದೇವರ ನಡೀತಾ ಇದೆ. ಇಂಥ ಒಂದು ಅಲ್ಲಂ ಪ್ರಭು ದೇವರ ಸನಾತನಗಳು 500 ವರ್ಷ 600 ವರ್ಷ ಆ್ಯಕ್ಚುಲಿ ಅದು ಬಸವಾದಿ ಶರಣರ ಇದ್ದಂಥದ್ದು. ಅವಾಗ ಅವರು ಬಂದು ಹೋದಂಥವರು ತಮ್ಮ ಮಗಿ ಮತ್ತು ಬೆತ್ತ ಇಲ್ಲಿ ಇಟ್ಟು ಅವ್ರ ಪ್ರತೀತಿ ಇದೆ. ಎಷ್ಟೇ ಅಲ್ಲ, ಚಿಮ್ಮಡದಲ್ಲಿ ಕೂಡ ಇದು ಪ್ರಭುದೇವ ದೇವಾಲಯ, ಅಲ್ಲಿ ಕೂಡ ಅಲ್ಲಿ ಎದ್ದು ಹೋಗಿದ್ದವರು. ಅದ ಒಂದು ಗುಡಿಗಾಗಿ ನಮ್ಗೆ ಗೊತ್ತಿರಬೇಕು, ಇಲ್ಲಿ ಹಿರಿಯರಾದಂಥ ದೇಸ್ತೋಟ ರಾಯಪ್ಪ ಆಗಲಿ, ಮರೆಗುದ್ದಿ ಪಂಚಾಕ್ಷರ ಆಗಲಿ, ಬಸಪ್ಪ ಯಾದವಾಡ ಆಗಲಿ, ರಾಚಪ್ಪ ಮುಕರಿ ಅವರಿ, ಮುಕುಂದ ಅಲ್ಲಪ್ಪ ಅವರಾಗಲಿ, ಇವರೆಲ್ಲ ಕೂಡಿಕೆಸಿಂದ ದೊಡ್ಡದು ಗೇಟ್ ಅಂದ್ರೂ ದ್ವಾರ ಬಾಗಿಲ ಕಟ್ಟಿಸ್ಲಿಕ್ಕೆ ರಾತ್ರಿ ಹಗಲಿ ಕುಂಡಿರ್ತಿದ್ರು. ಆವಾಗ ನನಗೆ ಕರೆಸಿದ್ರು, ಕಟ್ಟು ಮುಂದೆ ನಾನು ಹೋಗಿದ್ದೆ. ಏನು ರೀ ಇದು ನಾವು ಹೆಂಗಾರು ಮಾಡಿ ಇದನ್ನು ಕಟ್ತಾ ಇದ್ದೀವೋ, ಮುಂದಿನ ವಿಚಾರ ಮಾಡ್ಕೋರಿ ಅಂತ ಹೇಳಿದ್ರು. ಅಟ್ರೊಳಗೆ ನಮ್ಮ ತಾಯಿಯವರು ಕೂಡ ಅಲ್ಲಿ ಮಾತು ಕೇಳಿದರು, ಕಟ್ತಾ ಇದ್ದಾರೆ. ಅದೊಂದು ದೇವಾಲಯ, ಪ್ರಭುದೇವ ದೇವಾಲಯ ಭಾಳ ಸನಾತನದ, ಏನು 300-400 ವರ್ಷದ್ದೇನೋ ಹಳಿದಿರ್ಬೋದು. ಗೋಡೆಗಳು 5-5 ಫೂಟ್ ಇದ್ದವು, ಆದರೂ ಉಬ್ಬಿಕೊಂಡಿದ್ದವು. ಎಲ್ಲಿ ಯಾವಾಗ ಬೀಳ್ತೈತೋ ಹೇಳಕ್ಕೆ ಬರೋಂಗಿಲ್ಲ, ಶಿಥಿಲಾವಸ್ಥೆಯಲ್ಲಿದ್ದು. ನಿಜವಾಗಿ ಹೇಳ್ಬೇಕಾದ್ರೆ ಒಂದು 2 ನಿಮಿಷದಲ್ಲಿ ನನ್ನದು ಕೂಡ ಸ್ವಲ್ಪ ಹೇಳಲೇಬೇಕು, ಏನು ಪ್ರಸಾದ ಸಿಕ್ಕೈತೆ ಅನ್ನೋದು ದೇವ್ರದ್ದು. ಅವಾಗ ನಮ್ಮ ಜೀವನ ಹೆಂಗೆ ಪ್ರಾರಂಭ ಆಗೈತೆ ಅಂದ್ರೆ, ನಮ್ಮ ತಾಯಿ ಇಲ್ಲಿ ತಾನು ಹುಡುಗಿದ್ದಾಗ 12 ವರ್ಷ ಈ ಪ್ರಭುದೇವ್ರ ಸೇವೆ ಮಾಡ್ಯಾಳಕ್ಕೆ. ಅವ್ರ ಅಕ್ಕ ಪಾರ್ವತಮ್ಮನ ಗಂಡ ಗುರುಲಿಂಗಯ್ಯ ಮೇಲಿನ ಮಣಿ. ಅವ್ರು ಸದ್ಯ ಈಗ ಅವ್ರ ಮಗ ಪರಯ್ಯ ಪೂಜಾರಿದ್ದು ಪೂಜೆ ಮಾಡ್ತಾಯಿದ್ದಾರೆ. ಈಗ ಸದ್ಯ ಪೂಜೆ ಅವ್ರಿಗೆ ಬಂದದ. ಹಂಗೆ 12 ವರ್ಷಕ್ಕೋ 8 ವರ್ಷಕ್ಕೋ ಪೂಜೆ ಬರ್ತಿರ್ತಾವೆ. ಬಹಳಷ್ಟು ನಮ್ಮ ಅರ್ಚಕರು ಅದರ ಮ್ಯಾಗ ಅವಲಂಬಿತಿದ್ದಾರೆ. 8 ವರ್ಷ 10 ವರ್ಷ ಪೂಜೆ ಬರೋದಕ್ಕೋಸ್ಕರ ಕಾಯ್ತಿರ್ತಾರೆ. ಅದರ ಮ್ಯಾಗ ತಮ್ಮ ಉಪಜೀವನ ಕೊಡೋದ. ಅದಕ್ಕಾಗಿ ಈ ಒಂದು ಮಹತ್ತರವಾದ ಪ್ರಭುದೇವ್ರದ ಪೂಜೆ ದಿವಸಕ್ಕೆ 4-5 ಸಲ ಹಿಡಿದೈತಿ. ಮುಂಜಾನೆ 3ಕ್ಕೆ ಚಾಲು ಆತ, ರಾತ್ರಿ 12 ಮಟ್ಟ ಮುಗಿಯಂಗಿಲ್ಲ. ಅಷ್ಟು ಎಷ್ಟು ಮಂದಿ ಓಡಾಡಿದ್ರು ಕಡಿಮೆನೇ. ಪೂಜೆ ಮಾಡಿದಷ್ಟು ಮಾಡಿದ್ರು, ನಗಾರ ಬಾರಿಸಿದ್ದು ಅದಕ್ಕೆ ಇದೊಂದು ಯಾವತ್ತೂ ಜಾಗ್ರತೆ ಇರುವಂಥ ಒಂದು ದೇವಾಲಯದಲ್ಲಿ ನಮ್ಮವನು ಕೂಡ ಜಾಂಗಟಿ ಬಾರಿಸಿದಾಕೆ ಪೂಜಾ ಟೈಮ್ದಾಗ. ಅದಕ್ಕೆ ಮುಂದೆ ಲಗ್ನ ಆಯಿತು ನಮ್ಮ ತಂದೆಯವರು ಶಿವಯ್ಯ ಅವರ ಜೊತೆಗೆ. ಅವರು RMP ಡಾಕ್ಟರ್ ಇದ್ದರು. ಹಾಗೆ ಮುಂದೆ ಬಂದೆವು. ಕಷ್ಟ ಬಂದಾಗ ಆ ಒಂದು ನಮ್ಮದು ಪಾರ್ವತಮ್ಮ ಗುಡಿಗೆ ಬಂದಾಗ, ಅವ್ರ ಗುಡಿ ಇದ್ದಾಗ ಆ ಗುಡಿಗೆ ಬಂದಂತಹ ಎಲ್ಲ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ನಾವು ಬದುಕಿದವರು. ನಾವು ನಿಜವಾಗಿ ಅಷ್ಟು ಒಂದು ಕಡು ಬಡತನದಲ್ಲಿ ಇದ್ದವರು. ಆದರೆ ಪ್ರಭುವಿನ ಆಶೀರ್ವಾದ ಅಂತಃಕರಣದಿಂದ ಅವನ ಮೇಲೆ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಇವತ್ತು ಈ ಒಂದು ನಮ್ಮ ತಾಯಿಯವರು ಹೇಳಿದರು, ಇದು ಬಹಳ ಶಿಥಿಲವಿದೆ, ಅವನ ಆಶೀರ್ವಾದ ಮ್ಯಾಗ ಹೇಳ್ತಾರೆ. ಅವ್ರೇನಂತ ಗೊತ್ತನ್ರಿ, ಅಪ್ಪ ಪ್ರಭುವೇ ನಿನ್ನ ಕರುಣೆ, ನೀ ಮಾಡಿದಂಥ ಒಂದು ನನಗೆ ಆಶೀರ್ವಾದ ಹೆಂಗೆ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅಂತಂತಿದ್ದೆ. ತನಗೆ ಸಾಕಷ್ಟು ಕೊಟ್ಟು ಬಿಟ್ಟಿದೀಯಾ, ನನಗೆಲ್ಲ ನನಗೇನು ನಾಳೆ ಹೊಟ್ಟೆ ಚಿಂತಿತ್ತು ಅದನ್ನು ಮರೆಸಿಬಿಟ್ಟಿಯ ನೀನು. ನಿನಗೆ ಹೆಂಗೆ ಕೊಂಡಾಡಲಿ, ನಿನಗೆ ಏನು ಮಾಡಲಿಪ್ಪ ಅಂತ ಇನ್ನೂವರೆಗೂ ಬಾಯಿ ಬಿಟ್ಟು ಯಾವತ್ತು ಹತ್ತಿರ್ತಾಳ. ನಮಗೆ ಕಡ್ಡಾಯವಾಗಿ ಅವು ದೇಸ್ತೋಟ ರಾಯಪ್ಪ ಆಗಲಿ, ಬಸಪ್ಪ ಯಾದವಾಡ ಆಗಲಿ, ಇವರೆಲ್ಲರೂ ನಾಗಪ್ಪ ಸನ್ನಿಧಿ ಕೂಡ ಅವತ್ತಿದ್ದರು. ದೇವಲ್ ದೇಸಾಯಿ ಆಗಲಿ, ನಮ್ಮ ಡಾಕ್ಟ್ರು ಕಾಲ್ತಿಪ್ಪಿ ರಮೇಶ್ ಕಾಲ್ತಿಪ್ಪಿ ಅವರು ಕೂಡ, ರೇವಣ ಹಂಗದು ಅಲ್ಲ ಮತ್ತು ಡಾಕ್ಟ್ರು ಇದ್ದರು ಅವರಪ್ಪ, ರೇವಣೇಶ್ ಕಾಲ್ತಿಪ್ಪಿ ಅವರೆಲ್ಲ ಕೂಡಿಗೆಸಿಂದ ಇವತ್ತು ಬಹಳಷ್ಟು ಇದನ್ನು ಹೆಂಗಾರು ಮಾಡಿ ಆಗಬೇಕು, ಅದನ್ನು ಪುನರುಜ್ಜೀವನಗೊಳಿಸಬೇಕು. ಅದಕ್ಕೆ ಎಲ್ಲರ ಮುಂದೆ ಹೋಗಿ ಮಾಡೋಣ ಅಂತ ಕೇಸಿಂದ ನಾವು ಪಣ ತೊಟ್ಟಾಗ ಮತ್ತು ನಾವು ಒಂದು ಸಂಕಲ್ಪ ಮಾಡಿದಾಗ ಆ ದೇವರ ಕರುಣೆಯಿಂದ ಹಾಗೆ ಯಾವುದಕ್ಕೂ ಒಂದು ದಿವಸ ಕೂಡ ಇವತ್ತು ನಾವು ಅದಕ್ಕೆ ಒಂದು ಹಣದ ಕೊರತೆ ಬೀಳೇ ಇಲ್ಲ. ಇಲ್ಲೇ ನಮ್ಮ ಈ ಒಂದು ದೇವಾಲಯವನ್ನು ಸಂಕಲ್ಪ ಮಾಡಿ ಆ ಹೊತ್ತಿನಾಗ ನಾವು ಯಾವ ಥರ ಕಟ್ಟಬೇಕು, ಶಾಶ್ವತವಾಗಿ ಉಳಿಯುವಂಥದ್ದು. ಹೇಗೆ ಕೌರವರು ಪಾಂಡವರು ಈ ಹಿಮಾಲಯದಲ್ಲಿ ಕೇದಾರನಾಥ ದೇವಾಲಯ ಕಟ್ಟಾರ ನೋಡ್ರಿ, ಎಷ್ಟೋ ಯುಗ ಅದು. ಈ ಸದ್ಯ ಅದು ಎಂಥ ಭೂಕಂಪ ಆದರೂ ಕೂಡ, ಮಳೆ ಆದರೂ ಕೂಡ, ಅಲ್ಲಿ ಹಿಮ ಒಂದು ದಾರಿ ಆದರೂ ಕೂಡ ಆ ಒಂದು ಸ್ಥಿತಿಯಲ್ಲೂ ಕೂಡ ಅದು ಎಟ್ಟಿಗಿದೆ.
ಅದಕ್ಕೆ ಆ ಒಂದು ವಿಜ್ಞಾನವನ್ನು ಬಳಸಿಕೊಂಡು ಅದಕ್ಕೆ ಆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ಕೃಷ್ಟ ರೀತಿಯಲ್ಲಿ ಸದೃಢವಾದ ದೇವಾಲಯ ಒಮ್ಮೆ ಹಾಗೇ ಬಿಡಲಿ ಅಂಥೇಳಿ ಕಿಸಿ ನಾವು ಮಟ್ಟಾಗ ಬಹಳಷ್ಟು ತಿರುಗಾಡಿದಾಗ ನಮಗೊಬ್ಬರು ಶಿಲ್ಪಿ ಸಿಕ್ಕರು. ಅವರು ರಾಜಶೇಖರ್ ಹೆಬ್ಬಾರ್ ಅಂತ ಇಲ್ಲೇ ಇದ್ದಾರೆ. ರಾಜಶೇಖರ್ ಹೆಬ್ಬಾರ್ ಅವರು ಇವರೇ ಗುಡಿ ಕಟ್ಟಿದವರು. ಅವರ ಮಗಲಿದ್ದವರು ಅವ್ರ ಧರ್ಮ ಪತ್ನಿಯವರು. ಅವರು ಕೂಡ ಬಹಳಷ್ಟು ಅವ್ರಿಗೆ ಸಲಹೆ ಸಹಕಾರ ಮತ್ತು ಬೆಂಬಲಿಸ್ತಾರೆ. ಅದಕ್ಕೆ ರಾಜಶೇಖರ್ ಹೆಬ್ಬಾರ್ ಅವರು ಮಾಡಿದಂಥ ಕೆಲಸಗಳನ್ನು ಎಲ್ಲ ಕಡೆಗೆ ಹೋಗಿ ಬಂದು ಅವ್ರದ್ದು ಕೂಡ ಕೊಟೇಶನ್ ತೆಗೆದುಕೊಂಡು ನಾವು ಸದೃಢ. ಅದಕ್ಕೆ ಅವ್ರು ಹೇಳಿದರು, ನಾನು ಪೇಪರ್ ಕಟ್ ಅದನ್ನು ಮಾಡಿ ಕೇಸಿಂದ ಕುಂಡಿಸ್ಬೇಕಾಗೈತಿ. ಕಲ್ಲಲ್ಲ. ಇವತ್ತಿನ ನಾವು ಇಟ್ಟಂಗಿದ್ದು ಚಂದ ಕಟ್ಟಕ್ಕೆ ಬರೋಂಗಿಲ್ಲ. ಇಟ್ಟಂಗಿ ಸರಿಯಾಗಿ ಇಡಕ್ಕೆ ಹೋದ್ರೆ ನಡ್ಬಾರ್ದು ಬಳ್ಳು ಹೋಗವು. ಆದರೆ ಇವತ್ತು ಹೋಗಿ ನೋಡ್ರಿ, ಕಲ್ಲು ಕುಂಡ್ಸ್ಯಾರ, ಕಲ್ಲೇ ಒಂದು ಪೇಪರ್ ಸುಕ್ಕ ಹೋಗಂಗಿಲ್ಲ ಅದ್ರಾಗ. ಅಷ್ಟು ಒಂದು ಪರಿಯಾಗಿ ಇದೊಂದು ಜೋಡಿಸ್ಕೆಟ್ಟಾರ. ಅದ್ರಾಗ ಹ್ಯಾಂಗೆ ಕುಂಡಿಸಿದ್ರಪ್ಪ ಅಂತಂದ್ರೆ ಅದಕ್ಕೆ ಗಚ್ಚು ಇಲ್ಲ, ಸಿಮೆಂಟು ಇಲ್ಲ. ಒಂದು ಎಡೆಸಿವ್ ಲಿಕ್ವಿಡ್ ಬರ್ತದೆ, ಅಷ್ಟು ಹೆಚ್ಚಾರ. ಆದ್ರೆ ಹಿಂಗೆ ಕುಂಡ್ರದು ಇದು ಕಲ್ಲೇ ಮಾಡೋದು ಭಾಳ ಕಠಿಣವಾದ ಕೆಲಸ ಇವರು ಮಾಡಿ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. ಎಲ್ಲೂ ಗ್ಯಾಪ್ ಇಲ್ಲ, ಎಲ್ಲಿಯೂ ಒಂದು ಪೇಪರ್ ಸುಕ್ಕ ಹೋಗಂಗಿಲ್ಲ. ಪೂರ್ತಿ ಒಂದು ಮಷಿನ್ ಮಾಡಿದಂಥ ಕೆಲಸ ಇವರ ಶಿಲ್ಪಿಗಳು ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತಾ ಇದ್ದೇನೆ. ಅವ್ರಿಗೂ ಕೂಡ ಇವತ್ತು ಗೌರವ ಇಲ್ಲಿ ಸಲ್ಲಿಕೆ ಆಗ್ತಾಯಿದೆ. ನಾ ಹೇಳಿದ ಹಾಗೆ ಇವತ್ತು ನಾವು ನೀವು ಕೂಡಿ ಭಕ್ತಿ ಸೇವೆ ಮಾಡಿವು. ಗುಪ್ತ ಸೇವೆ ಯಾವತ್ತೂ ಭಕ್ತಿ ಸೇವೆ ಮಾಡುವ ಹೊತ್ನಾಗ ಎಡಗೆ ಬಲಗೆ ಗೊತ್ತಾಗಬಾರ್ದು, ಬಲಗೆ ಎಡಗೆ ಗೊತ್ತಾಗಬಾರ್ದು. ಇದು ನಾನು ಭಾಳ ನಂಬುತ್ತೀನಿ. ಭಾಳ ಚಲೋ ಅನಿಸ್ತದೆ ನನಗೆ, ಭಾಳ ಸಂತೋಷ ಅಂತ. ಹಿಂಗೆ ಮಾಡಬೇಕು. ಅದಕ್ಕೆ ಹಿಂಗೆ ನನಗೆ ಮಾಡುತ್ತಾ ಗುಡಿ ಯಾರೊಬ್ಬರು ಮುಂದೆ ಹೋಗಬೇಕು. ಅದಕ್ಕೆ ಎಲ್ಲ ಥರದಿಂದ ಆ ಹೊತ್ನಾಗ 2014ರಲ್ಲಿ ನಾವು ಅಷ್ಟು ಎಲ್ಲ ಕುಡ್ಕೊಂಡಿವು. ನಾನು ಜಗದೀಶ್ ಗುಡುಗುಂಟಿ, ರಾಜೇಂದ್ರ ಗುಡುಗುಂಟಿ, ಪ್ರವೀಣ್ ನಾಡಗೌಡ, ನೀಲೇಶ್ ದೇಸಾಯಿ, ದೇವಲ್ ದೇಸಾಯಿ, ನಾಗಪ್ಪ ಸಂಧಿ, ಈರಪ್ಪ ಯಾದವಾಡ, ಪ್ರಕಾಶ್ ಕಾಲ್ತಿಪ್ಪಿ, ಬಸವರಾಜ್ ಬಾಳಿಕಾಯಿ, ಅಲ್ಲಪ್ಪ ಮಂಗಸೂಳಿ, MC ಕುಂಚುಗನೂರ, ನಿರಂಜನ್ ಪುರಾಣಿಕ್, ಮಗಯ್ಯ ತೆಳಗಿನ ಮನಿ, ಅಲ್ಲಯ್ಯ ದೊಡ್ಡಮನಿ, ಪರಯ್ಯ ಮೇಲಿನ ಮನಿ, ಶ್ರೀಶೈಲ್ ತೆಳಗಿನ ಮನಿ, ನಿಂಗಪ್ಪ ಮಾಲ್ಗಾವಿ, ರಮೇಶ್ ಅವರಾದಿ, ಸುರೇಶ್ ಕಬಾಡ್ಗಿ, ಮಾಲಿಂಗಪ್ಪ ಜಡಿ, ಮಲ್ಲಿಕಾರ್ಜುನ್ 1,25,00,000ದಿಂದ 40 ಲಕ್ಷ ರೂಪಾಯಿ ಆಗುತ್ತಿದ್ದು. ಇನ್ನೊಂದು ಲೆಕ್ಕಪತ್ರ ಮಾಡೋದದ. ಇವತ್ತು ನೀವು ಕೂಡಿ ಶೇಖರಣೆ ಮಾಡಿ ಕೊಟ್ಟಿದ್ದು 6,40,00,000ವರೆಗೆ ಖರ್ಚು ಆಗಿದೆ. ಇನ್ನೂ ಸ್ವಲ್ಪ ಕೆಲಸ, ಗುಡಿ ಕೆಲಸ ಬಾಕಿ ಇಲ್ಲ. ಅದು ಸುತ್ತಮುತ್ತಲೂ ಕೂಡ ಅದಕ್ಕೆ ಯೋಗ್ಯವಾಗುವಂತೆ ಅಲ್ಲಿ ಅದಕ್ಕೆ ಈಗಾಗಲೇ ಅವರು ಸ್ಕೆಚ್ ಹಾಕಿಕೊಟ್ಟಾರೆ. ಈಗ ಅಲ್ಲಿ ಒಂದು ನವಗ್ರಹದ ಒಂದು ಪೀಠ, ಆಮೇಲೆ ಒಂದು ಪುಷ್ಕರಣಿ ಮತ್ತು ಇನ್ನೇನು ಅದಾವು. ಅವ್ರ ಎದುರಿಗೆ ಒಂದು ಗೇಟ್ ಆಗಬೇಕು. ಅವು ಕೂಡ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ಮಟ್ಟ ಅದು ಆಗ್ತದೆ ಮುಂದಿನ ನಿರ್ಮಾಣದಲ್ಲಿ. ಈ ಒಂದು ನಿಮಿತ್ತವಾಗಿ ನಾವು ಯಾವುದಂದರೆ ಶ್ರೀ ಅಲ್ಲಂಪ್ರಭು ದೇವಾಲಯ ಜೀರ್ಣೋದ್ಧಾರ ಸಮಿತಿ ಟ್ರಸ್ಟ್ ಅಂತ ಕಿಸಿಂದ ಮಾಡ್ಕೊಂಡು ಈ ಕೆಲಸವನ್ನು ಮಾಡಿದ್ದಾಯಿತು. ಇವತ್ತಿಗೆ ಭಾಳ ಹರ್ಷದಿಂದ ಇಷ್ಟೆಲ್ಲ ಕೂಡಿ ಮಾಡಿದ್ದು ಆಯಿತು. ಈಗ ಅದರಂತೆ ಬಂತು, ಪೂರ್ತಿ ಕೆಲಸ ಎಲ್ಲ ದೃಷ್ಟಿಯಿಂದ ಆಯಿತು. ಇನ್ನದು ಲೋಕಾರ್ಪಣೆ ಮಾಡೋ ಕೆಲಸ ಅಷ್ಟೇ ಬಹಳ ಜವಾಬ್ದಾರಿಯಾಗಿತ್ತು. ಈ ಒಂದು ಜವಾಬ್ದಾರಿ ಕೆಲಸ ಈಗ ನಾವು ನಿರ್ವಹಣೆ ಮಾಡಬೇಕು. ಅದಕ್ಕೆ ನಾನು ಎಲ್ಲ ಸ್ವಾಮಿಗಳು ಕರೆಸಿ, ಎಲ್ಲ ಇರುವಂಥ ಎಲ್ಲ ಹಿರಿಯರು ಕರೆಸಿ ನಮ್ಮ ಪೂರ್ವಭಾವಿ ಸಭೆ ಮಾಡಲಾಗಿ ಅವತ್ತು ಹೇಳಿದರು, ಇದನ್ನು 11ನೇ ತಾರೀಕು ಅರ್ಚಕರ ಮಂಡಳಿ ಕೂಡ ಹೇಳಿದರು, 11/11/2024 ಸೋಮವಾರ ಭಾಳ ಒಳ್ಳೆಯ ಮುಹೂರ್ತದ. ಈ ಒಳ್ಳೆಯ ಮುಹೂರ್ತದಲ್ಲಿ ಲೋಕಾರ್ಪಣೆ ಮಾಡಿದರೆ ಭಾಳ ಸರಿ ಹೋಗ್ತದಾಗ ಅದನ್ನು ನಾವು ಕಟ್ ಡೌನ್ ಮಾಡಿ ಅದನ್ನು ಪೂರ ಪಕ್ಕಾ ಮಾಡಿ ಅದರದ್ದು ಮೊದಲು ಪ್ರಯುಕ್ತ ಅದಕ್ಕೆ ಬಸವ ಪುರಾಣವನ್ನು ಹಮ್ಮಿಕೋಬೇಕಂದಾಗ ನಾವು ಈ ಬಸವ ಪುರಾಣವನ್ನು ಮತ್ತು ಈ ಒಂದು ಶ್ರೀ ವಿಶ್ವ ಗುರು ಬಸವಣ್ಣವರು ನಿರ್ಮಿಸಿದ ಅನುಭವ ಮಂಟಪವು ವಿಶ್ವದ ಪ್ರಥಮ ಧಾರ್ಮಿಕ ಸಂಪತ್ತು. ಗಣವೆತ್ತ ಈ ಅನುಭವ ಮಂಟಪ ಪ್ರಥಮ ಅಧ್ಯಕ್ಷರಾದ ಶ್ರೀ ಅಲ್ಲಂಪ್ರಭು ದೇವರ ಮಹಾನುಭಾವಿಗಳು 12ನೇ ಶತಮಾನದ ಬಸವಾದಿ ಶಿವನಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪ್ರೇರಣೆ ನೀಡಿದವರು. ಬಯಲನ್ನೇ ಯೋಗವಾಗಿಸಿಕೊಂಡು ಬಯಲ ಯೋಗಿಗಳಾದ ಶ್ರೀ ಅಲ್ಲಂಪ್ರಭು ದೇವರು ಒಲಿದು ಪಾದವು ನಿಟ್ಟ ನೆಲವು ಕ್ಷೇತ್ರವಾಯಿತು, ಜಲವು ಪಾವನ ತೀರ್ಥವಾಯಿತು, ದಿಟ್ಟಿಸಿದ ದಿಕ್ಕು ಮಹೋನ್ನತ ವರ್ಗವಾಯಿತು. ಲೋಕ ಸಂಚಾರದ ಅನಾದಿ ನಿರಂಜನ ಜಗದ್ಗುರು ಅಲ್ಲಂಪ್ರಭು ದೇವರು ತಪಗೈದ ತೇರದಾಳ ಪಟ್ಟಣದಲ್ಲಿರುವ ದೇವಸ್ಥಾನವು ಪಟ್ಟಣದ ಗುರು ಹಿರಿಯರು ದೇವಸ್ಥಾನದ ಜೀರ್ಣೋದ್ಧಾರಗೊಳಿಸಬೇಕೆಂಬ ನಿಶ್ಚಯ ಕಾರ್ಯಪ್ರವೃತ್ತರಾದರು. ದೇವಸ್ಥಾನದ ನಿರ್ಮಾಣಕ್ಕಾಗಿ ಸರ್ವ ಸಮಾಜರು ಹಗಲಿರುಳು ಶ್ರಮಿಸಿದರು. ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳ ಸದ್ಭಕ್ತರು ಕೂಡ ಈ ಮಹಾನ್ ಕಾರ್ಯಕ್ರಮ ಕೈ ಜೋಡಿಸಿದರು.
ಎಲ್ಲರ ಪ್ರಯತ್ನದ ಫಲವಾಗಿ ಇದೀಗ ಸುಭದ್ರ ಸುಂದರ ಮಂದಿರವು ತಲೆ ಎತ್ತಿ ನಿಂತಿದೆ. ತೇರದಾಳ ಪಟ್ಟಣದ ಕಳಸಪ್ರವಾಗಿ ಎಷ್ಟೋ ಮಂದಿಗೆ ಧೋಕಾ ಆಕೈತೆ ಅಂತ ಹೇಳ್ತಾರೆ, ಅನಿಸ್ತಾರೆ. ಹಳೆ ಗುಡಿಗಳನ್ನು ಬಿಚ್ಚೋರಿಗೆ ಏನಾರ ಧೋಕಾ ಆಕೈತಿ ಅಂತ ಕೆಲವು ಮಂದಿಗೂ ಭಾವನೆ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಸ್ವಾಮಿಗಳ ಮುಂದೆ ಹೋಗಿ ಹಾಕಿವು, ನೀವು ಬಿಚ್ಚರಿ ನಾವು ನೋಡಿದ್ದೀವಿ ಅಂತೇಳಿ. ಆ ಸ್ವಾಮಿಗಳು ಅವ್ರಿಗೇನು ಅವ್ರ ದೇವರೇ ಇವರು ಕರುಣಾಮಯಿ, ಅವ್ರನ್ನ ಮುಂದೆ ಇಟ್ಕೊಂಡು ನಾವು ಮಾಡ್ತಿದ್ವಿ. ಹಂಗೆ ಅವತ್ತಿನಾಗ ನಮಗೆ ಜಗದೂರು ಶ್ರೀಶೈಲ ಜಗದೂರು ನಮಗೆ ದೊರಕಿದ್ರು. ಆ ಹೊತ್ತಿನಾಗ ಅವರು ಕೂಡ ಬಿಚ್ಚು ಟೈಮ್ದ ಪೂಜೆಯನ್ನು ಮಾಡಿದರು. ಆಮೇಲೆ 2 ಲಕ್ಷ ರೂಪಾಯಿನೂ ಕೊಟ್ಟರು. ಅವರು ಆಶೀರ್ವಾದ ಮಾಡಿದರು. ಇಲ್ಲಿ ಲೋಕಲ್ ಅದು ಸ್ಥಳೀಯ ಎಲ್ಲ ಸ್ವಾಮಿಗಳು ಕೂಡ ಇದ್ದರು ಅವಾಗ. ಅದಕ್ಕೆ ಎಲ್ಲರೂ ಭಕ್ತಾದಿಗಳು ಕೂಡ್ಕೊಂಡು ಹಿರಿಯರು ಕೂಡ್ಕೊಂಡು ಅದನ್ನು ಗುಡಿ ಬಿಚ್ಚಿಬಿಟ್ಟಿವಿ ನಾವು. ಆ ಗುಡಿ ಬಿಚ್ಚಿದ ತಕ್ಷಣ ಪೂಜಾರಿ ಒಳಗೆ ಎಷ್ಟು ತ್ರಾಸಾಗೈತೆ ಅಂದ್ರೆ, ಜಿಗದ ಮ್ಯಾಗ ಹೋಗ್ಬೇಕು, ಮ್ಯಾಗ ಜಿಗಿ ತಳಗೆ ಬರಬೇಕು, ಕೈ ವಂಕ ಆಗೋದು, ಕಾಲು ಇದು ಆಗೋದು, ನೋವಾಗೋದು, ಭಾಳ ತ್ರಾಸು ಪಟ್ಕೊಂಡ್ರು ಎಲ್ಲ ಪೂಜಾರಿಗಳು. ಅದು ನಿಂದಿರ್ತಿದ್ದಿಲ್ಲ. ಇಲ್ಲೊಂದು ವಿಶಿಷ್ಟತೆ ಅಂದ್ರೂ ಗುಡಿ ಕಟ್ಟು ಮುಂದೆ ಎಲ್ಲ ಸ್ವಾಮಿಗಳು ಕೇಳಿದ್ವಿ ನಾವು, ಗುರುಗಳೇ ನಾವು ಹಿಂದೆ ಗುಡಿ ಭಾಳ ಮುಂದೆ ಹೋಗೈತಿ, ಹಿಂದೆ ಜಾಗ ಭಾಳ ಐತಿ, ಮುಂದೆ ಜಾಗ ಕಡಿಮೆ ಐತಿ, ಹೆಂಗಾದ್ರೆ ಕಟ್ಟಾಕತ್ತೀವು, ಹಿಂದೆ ಸರಿಸಿ ಕಟ್ಟಿಬಿಡು ರೇಟ್ ನಾ ಅಂದೆ. ಆದ್ರೆ ಒಂದು ಮಾತು ಹೇಳಿದ್ರವರು, ಕೃತು ಗದ್ದಿಗೆ ಆ ಗದ್ದಿಗೇನು ಅಳಗಾಡಿಸಂಗಿಲ್ಲ, ಮುಟ್ಟಂಗಿಲ್ಲ, ಆ ಗದ್ದಿಗೆ ಅಲ್ಲೇ ಇರೋದು, ಅಲ್ಲಿ ಇಟ್ಕೊಂಡು ಗುಡಿ ಕಟ್ಟೋದು ಅಂತ ಹೇಳಿಬಿಟ್ರು. ಅದಕ್ಕೆ ಅದನ್ನು ಗುಡಿ ಅಲ್ಲೇ ಇಟ್ಟು ಮುಂಜಾನೆ 3ರಿಂದ ಸಂಜೆ 5 ಸಲ ಪೂಜೆ ಪುನಸ್ಕಾರ ಆವು ಭಕ್ತಾದಿಗಳು ಬರೋರು. ಅಂಥದ್ರಾಗ ಕೆಲಸದ್ರಾಗ ಬಂದು ಹೋದರು. ಅದಕ್ಕೆ ಭಾಳ ತಾಳ್ಮೆ, ಎಲ್ಲ ಭಕ್ತಾದಿಗಳು ತಾಳ್ಮೆ ಭಯಂಕರ. 10 ವರ್ಷ ಸಾಮಾನ್ಯನ್ರಿ. ಅದ್ರಾಗ 2-3 ವರ್ಷ ಈ ಕೊರೋನಾ ಬಂದಿದ್ದಕ್ಕಾಗಿ ನಮ್ಮ ಭಾಳಷ್ಟು 3 ವರ್ಷ ಹೋದವು. ಕೊರೋನಾದಾಗ ನಮಗೆ ಶಿಲ್ಪಿಗಳು ಬರಲಿಲ್ಲ, ಕೆಲಸ ಮಾಡಲಿಲ್ಲದಕ್ಕಾಗಿ. ಮತ್ತೊಬ್ಬ ಯಾವ ಗೌಂಡಿ ಹೆಚ್ಚು ಮಾಡೋದು ಮಾಡ್ತಿದ್ದೆವು. ಆದರೆ ಇದಕ್ಕೆ ಗೌಂಡಿ ಹೆಚ್ಚು ಮಾಡುವಂಥ ಸಾಧ್ಯನೇ ಇದ್ದಿದ್ದಿಲ್ಲ. ಕಲ್ಲುಗಳನ್ನು ಕೊರೆದು ಸರಿಯಾಗಿ ಪ್ರಮಾಣದಲ್ಲಿ ಅವು ಲೋಡ್ ತೊಗೋಬೇಕು, ಅದ್ರ ವೈಬ್ರೇಷನ್ ಆಗಬೇಕು, ಲಾಕಿಂಗ್ ಸಿಸ್ಟಮ್ ಒಂದ್ರೊಳಗೆ ಸಿಗಿಸ್ಯಾರವನ್ನ. ಅದರಾಗೇನು ಗಚ್ಚ ಇಲ್ಲ, ಸಿಮೆಂಟ್ ಇಲ್ಲ ಅಂದ್ರೆ ಏನು ಅರ್ಥ, ಅದ್ರ ಒಂದು ಡೋಟೆಲ್ ಮಾಡಿ ಒಂದು ಮೇಲ್ ಫಿಮೇಲ್ ಮಾಡಿ ಒಂದ್ರೊಳಗೆ ಸಿಗಿಸಿ ಅಳಗಾಡೋದಂಗೆ ಮಾಡಿಬಿಟ್ಟಾರ ಅವನು. ಅದಕ್ಕೆ ಒಳಗೆ ಆ ಪದ ಕಟ್ಟಿಂಗ್ ಮಾಡಿ ಕುಣಿಸಿದ್ದಾರೆ. ಅದು ಆ ಕೆಲಸ ಸಹಜವಾಗಿ ಎಲ್ಲರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಸ್ಪೆಷಲಿಸ್ಟೇ ಬೇಕು. ಅದಕ್ಕೆ ಭಾಳಷ್ಟು ಟೈಮು ಈ ಕಳೀತು. ಅಂಥದ್ರಾಗ ಈ ಅರ್ಚಕರು ಭಾಳಷ್ಟು ತ್ರಾಸ ತೊಗೊಂಡ್ರು ನಮ್ಮ ಪೂಜಾರಿಗಳು. ಅದಕ್ಕೆ ಆ ಮಹಾನ್ ಅರ್ಚಕರಿಗೆ ನಾನು ಈ ಒಂದು ಸಮಿತಿ ವತಿಯಿಂದ ನಾನು ಕ್ಷಮೆಯನ್ನು ಕೇಳ್ತೇನೆ. ನಾವು ಲೇಟ್ ಮಾಡಿದ್ದೀವಿ, ಆದ್ರೆ ಅವರು ಕೂಡ ಖುಷಿ ಇದ್ದಾರೆ. ಅಂಥದ್ರಾಗ ಕೂಡ ಹೇಗಾದರೂ ಮಾಡಿ ತಮ್ಮ ಮಳೆ ಬರ್ತಿತ್ತು, ಬಿಸಿಲು ಇರ್ತಿತ್ತು, ಬಿಸಿಲಾಗ ಮಳೆಯಾಗ ತಮ್ಮ ಪೂಜೆ ಪುನಸ್ಕಾರ ಎಂದೂ ನಿಂದಿಸಿಲ್ಲ ಅವರು. ಅದಕ್ಕೆ ಆ ದೇವರ ಆ ಅಲ್ಲಂ ಪ್ರಭು ದೇವರು ಅವ್ರಿಗೆ ಯಾವತ್ತೂ ಆಶೀರ್ವಾದ ಇದ್ದೇ ಇರ್ತದೆ. ಅವ್ರ ಮನೆತನ ಕೂಡ ಬರಬರವಟೆಗೆ ಮುಂದೆ ಬಂದೇ ಬರ್ತದೆ ಹೇಳ್ತೇನೆ. ಆದರೆ ಈ ಒಂದು ಲೋಕಾರ್ಪಣೆ ಟೈಮ್ದಾಗ ಜಗದ್ಗುರುಗಳು ಶ್ರೀಶೈಲ ಜಗದ್ಗುರು ಬರಬೇಕಾಗಿತ್ತು, ವಿನಂತಿಸ್ಕೊಂಡಿದ್ದೀವಿ. ಆದರೆ ಬಹಳಷ್ಟು ಇವತ್ತು ಕಾರ್ಯಕ್ರಮ ಅಲ್ಲಿರೋದ್ರಿಂದ ಬರೋಕ್ಕಾಗೋದಿಲ್ಲ. ಆದರೆ ಇಷ್ಟೇ ನಾನು ಭಾಳ ವಿನಂತಿ ಮಾಡಿಕೊಂಡಾಗ, ಇದೇನೋ ಹೊಸ ಗುಡಿ ಕಟ್ಟಿದ ಬೆಳಕ 48 ದಿವಸ ಅದು ಮಂಡಲ ಪೂಜಾ ಅಂತಾರೆ, ಮಂಡಲ ಪೂಜಾ ಸಮಾಪ್ತಿ. 48 ದಿವಸಗಳ ಸತತ ರುದ್ರಾಭಿಷೇಕ ಜರುಗುವುದು. ಅಂದ್ರೆ ಇವತ್ತಿನ ಹಿಡ್ಕೊಂಡು 48 ದಿವಸ ಸತತ ರುದ್ರಾಭಿಷೇಕ ಮಾಡಬೇಕು. 48 ದಿವಸ ನಂತರ ಮಂಡಲ ಪೂಜಾ ಸಮಾಪ್ತಿ ಅಂತ ಕೇಸಿಂದ ಒಂದು ಅದು ಮಹಾಮಂಡಲ ಮಹೋತ್ಸವ ಅಂತಾರೆ. 48 ದಿನಗಳ ಸತತ ರುದ್ರಾಭಿಷೇಕ ಜರುಗೋದು. ಡಿಸೆಂಬರ್ 28ನೇ ತಾರೀಕು ಅದು ಮಹಾಮಂಡಲದ ಮಹೋತ್ಸವ ಇರ್ತದೆ. ಆ ಹೊತ್ತಿನ ನಾನು ಬಂದು ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೆ ಅವರ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಆವತ್ತಿನ ದಿವಸ ಈ ಮಹಾಮಂಡಲ ಮಹೋತ್ಸವ ಯಾವತ್ತು ನೆನಪಿಡ್ರಿ, ಡಿಸೆಂಬರ್ 28ನೇ ತಾರೀಕಿನ ದಿವಸ ಮುಂಜಾನೆ 10 ಗಂಟೆಗೆ ಜರುಗ್ತಾ ಇದೆ. ಅದಕ್ಕೂ ಕೂಡ ತಾವು ಎಲ್ಲರೂ ಬರಬೇಕು, ಎಲ್ಲರ ಆಶೀರ್ವಾದ ಪಡಿಬೇಕು ಅಂತ ಹೇಳುತ್ತಾ, ಇವತ್ತು ನೀವೆಲ್ಲರೂ ಬಹಳಷ್ಟು ಸಂತೃಪ್ತಿ ಹೊಂದಿದ್ದೇವೆ, ಸಂತೋಷಗೊಂಡಿದ್ದೇವೆ. ನಿಮ್ಮ ಮುಂದಿನ ಪೀಳಿಗೆ ಕೂಡ ಇದೊಂದು ಮಾದರಿಯನ್ನು ಅನುಸರಿಸಿಕೊಂಡು ಹೋಗಲಿಕ್ಕೆ ಅವರ ಮುಂದೆ ಇದೊಂದು ಉದಾಹರಣೆ ಕೂಡ ಆಗಿದೆ. ಆ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಸಮಗ್ರವಾಗಿ ಆ ಪರಮಾತ್ಮನ ಆ ಅಲ್ಲಮ್ಮ ಪ್ರಭು ದೇವರು ತಮಗೆ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು